ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು, ಹೆಲ್ತಿಯಾಗಿರಬೇಕು ಅಂದರೆ ವೆಜ್ ಪಲಾವ್ನ ಟ್ರೈ ಮಾಡಿ. ಇದಂತೂ ಎಲ್ಲ ತರಕಾರಿಗಳನ್ನು ಒಳಗೊಂಡಿರುವಂತಹ ಒಳ್ಳೆ ಪೋಷಕಾಂಶ ಇರುವಂತಹ ತಿಂಡಿ. ಇದನ್ನು ಯಾವ ರೀತಿ ಮಾಡೋದು ನಮ್ಮ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಕಾಯಿ ತುರಿ, 4 ಬೆಳ್ಳುಳ್ಳಿ, 4 ಶುಂಠಿ, ಅದಾದಮೇಲೆ 1 ಗೆಡ್ಡೆ ಈರುಳ್ಳಿ, ಅದಾದಮೇಲೆ ಒಂದು 4 ಕಾಯಿಮೆಣಸು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ನೀರು ಹಾಕಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಇದೇನೇ ಮಸಾಲೆ, ಇದಕ್ಕೆ ಬೇರೆ ಏನಿಲ್ಲ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ, ಯಾಕಂದರೆ ತರಕಾರಿ ಸೊಪ್ಪು ಎಲ್ಲನೂ ಇರುತ್ತೆ. ಮಕ್ಕಳಿಗೂ ಅಷ್ಟೇ, ದೊಡ್ಡವರಿಗೂ ಅಷ್ಟೇ ತುಂಬ ಒಳ್ಳೆಯ ರೆಸಿಪಿ ತಿಂಡಿ ಅಂತ ಹೇಳ್ಬೋದು. ಇವಾಗ ಮಸಾಲೆ ರೆಡಿ ಮಾಡಿಟ್ಟಿದ ಮೇಲೆ ಇವಾಗ ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡು ಸ್ಪೈಸಸ್ ಹಾಕಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಕಪ್ ಬಟಾಣಿ, 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, ಹಾಗೆ 1 ಕಪ್ ಟೊಮೆಟೊನ ಹಾಕ್ಕೊಳ್ಳಿ. ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀವಿ. ಟೊಮೆಟೊ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಬಾಡಿದ ಮೇಲೆ ಇವಾಗ ಆವಾಗಲೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ, ರುಬ್ಬಿಟ್ಕೊಂಡಿದ್ದೀವಿ ಮಸಾಲ, ಅದನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಇವಾಗ ತೊಳೆದಿರುವಂತಹ ಅಕ್ಕಿನ ಹಾಕ್ಕೊಳ್ಳಿ. 1 ಲೋಟ ಅಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ. 1 ಲೋಟ ಅಕ್ಕಿ ಹಾಕ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಎಲ್ಲನೂ ಒಂದು ಸಲ ಮತ್ತೆ ತಿರುಗಿಸ್ಕೊಂಡು ಇವಾಗ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳಿ. ಅಷ್ಟೇ ಆಯಿತು. ಬೆಳಿಗ್ಗೆ ಅಂತೂ ಬೇಗನೆ ರೆಡಿಯಾಗೋಗುತ್ತೆ. ಮಕ್ಕಳು ಟಿಫಿನ್ ಬಾಕ್ಸಿಗೆ ಆಗಲಿ ಅಥವಾ ಕೆಲಸಕ್ಕೆ ಹೋಗೋರಿಗೆ ಟಿಫಿನ್ ಬಾಕ್ಸಿಗೆ ಇದೆಲ್ಲ ಬೆಸ್ಟಾಗಿರುತ್ತೆ. ಅದಾದಮೇಲೆ 2 ವಿಷಲ್ ಆದಮೇಲೆ ತೆಗೆದು ನೋಡಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ಬಿಡಿಯಾಗಿರುವಂತಹ ಪಲಾವ್ ರೆಡಿಯಾಗಿರುತ್ತೆ. ನೀವು ಮನೇಲಿ ಬೆಳಗ್ಗಿನ ತಿಂಡಿಗೆ ಟ್ರೈ ಮಾಡಿ.